Namaste Makla, welcome back to my channel. Please like, share and subscribe my channel. ಮಕ್ಕಳ ಇವತ್ತು ನಾವು 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನಿಮಗೆ 3 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್. ಕ್ವೆಶನ್ ನಂಬರ್ 1, ಒನ್ ಹೂ ಡ್ರ್ಯಾಂಕ್ ದ ವಿಚಸ್ ಪೋಷನ್ ವುಡ್ ಲಾಸ್ ದ ಡಿಸೈರ್ ಟು. ಯುವರ್ ಆಪ್ಷನ್ಸ್ ಆರ್ play, work, live, sleep. Question number 2. Plastic pollution is highly concentrated in dash. Options are villages, forests, big cities and farms. Question number 3. In the poem Awareness, the mills pump out dash fumes. Options are white, yellow, blue and green. ನೆಕ್ಸ್ಟ್ ಹೆಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಇನ್ 1 or 2 ಸೆಂಟೆನ್ಸಸ್ ಈಚ್. ಇಲ್ಲಿ ನಿಮಗೆ 4 ಕ್ವೆಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಸಿಗುತ್ತೆ ಮಕ್ಕಳ. ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್. ಕ್ವೆಶನ್ ನಂಬರ್ 4 ನೋಡಿ, ವೈ ವೇರ್ ದ ವಿಚಸ್ ಫ್ಯೂರಿಯಸ್? ವಾಟ್ ಮಿಸ್ಟೇಕ್ ವಾಸ್ ಮೇಡ್ ವೈಲ್ ಪ್ರಿಪೇರಿಂಗ್ ದ ಪೋಷನ್? ಕ್ವೆಶನ್ ನಂಬರ್ 5. ಎ, ನೇಮ್ ದ 2 ಕ್ಯಾರೆಕ್ಟರ್ಸ್ ಇನ್ ದ ಪೊಯಮ್ ದ ಜಿಮ್ನಾಸ್ಟಿಕ್ ಕ್ಲಾಕ್. B, what does the clock remind the speaker to do every morning? Question number 6. A, are most conventional plastics biodegradable? B, mention one way in which plastic harms the environment. Question number 7. How is our food contaminated according to the poem Awareness? Next heading ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್. ಇಲ್ಲಿ 6 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್. ಕ್ವೆಶನ್ ನಂಬರ್ 8. ರೈಟ್ ದ ಆಪೋಸಿಟ್ ಆಫ್ ಸ್ಟ್ರಾಂಗ್. ಕ್ವೆಶನ್ ನಂಬರ್ 9. ರೈಟ್ ದ ಆಪೋಸಿಟ್ ಆಫ್ ಅರ್ಲಿ. ಕ್ವೆಶನ್ ನಂಬರ್ 10. ಅಂಡರ್ಲೈನ್ ದ ಆ್ಯಕ್ಷನ್ ವರ್ಡ್ ಇನ್ ಚಿಲ್ಡ್ರನ್ ಪ್ಲೇ ಎವ್ರಿ ಈವ್ನಿಂಗ್. ಇದರಲ್ಲಿ ಯಾವುದು ಆ್ಯಕ್ಷನ್ ವರ್ಡ್ ಇರುತ್ತೋ ಅದಕ್ಕೆ ನೀವು ಅಂಡರ್ಲೈನ್ ಮಾಡಬೇಕು ಮಕ್ಕಳ. Children play every evening. Okay. Next, question number 11. Add the suffix able to the word confirm. Comfort. Comfort ಅನ್ನೋ ವರ್ಡ್ಗೆ ಏಬಲ್ನ ನೀವು ಸಫಿಕ್ಸ್ ಮಾಡಬೇಕು. ನೆಕ್ಸ್ಟ್, ಕ್ವೆಶನ್ ನಂಬರ್ 12. ಫಾರ್ಮ್ ಅ ನೌನ್ ಫ್ರಮ್ ಪೊಲ್ಯೂಟ್. ಪೊಲ್ಯೂಟನ್ನು ಯೂಸ್ ಮಾಡಿ ನೌನ್ನ ನೀವು ಫಾರ್ಮ್ ಮಾಡಬೇಕಾಗತ್ತೆ. ಕ್ವೆಶನ್ ನಂಬರ್ 13. Fill in the blank with a suitable question word. Dash book do you want? ಇದಕ್ಕೆ ಸೂಟಬಲ್ ಆಗುವಂತಹ ಕ್ವೆಶನ್ ವರ್ಡ್ನ ನೀವು ಹಾಕಬೇಕು. ಕ್ವೆಶನ್ ವರ್ಡ್ಸ್ ಯಾವುದಾದ್ರು ಮಕ್ಕಳ? ವಾಟ್, ವೇರ್, ವಿಚ್ ಅಲ್ವಾ, ಹೌ, ಇದೆಲ್ಲ ಕ್ವೆಶನ್ ವರ್ಡ್ಸ್. ನೆಕ್ಸ್ಟ್ ಹೆಡಿಂಗಲ್ಲಿ ನೋಡಿ, ರೀಡ್ ದ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್. ಇಲ್ಲಿ ನಿಮಗೆ 2 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್. There has to be something that someone can do, like raise the awareness to those around you. Question ನೋಡಿ, A, what should we raise among the people around us? B, why is such awareness necessary? ಓಕೆ, ನೆಕ್ಸ್ಟ್ ಹೆಡಿಂಗಲ್ಲಿ ನೋಡಿ, ರೈಟಿಂಗ್ ಸ್ಕಿಲ್ಸ್. ಇಲ್ಲಿ ಒಂದೇ ಕ್ವೆಶನ್ ಇರುತ್ತೆ, ನೀವು ಅದಕ್ಕೆ ಆನ್ಸರ್ ಮಾಡಿದ್ರೆ 1 ಮಾರ್ಕ್ ಸಿಗುತ್ತೆ ಮಕ್ಕಳ. Question number 15. Write one slogan to create awareness about avoiding the use of plastic. ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ನೀವು ಸ್ಲೋಗನ್ನ ಬರಿಬೇಕಾಗತ್ತೆ. ಓಕೆನಾ? 1 ಮಾರ್ಕಿಗೆ ಎಷ್ಟು ಬೇಕೋ ಅಷ್ಟು ಬರೆದ್ರೆ ಸಾಕಾಗುತ್ತೆ. ಮಕ್ಕಳ, ಇಲ್ಲಿಗೆ 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶನ್ ಪೇಪರ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.